ಜೆಡಿಎಸ್ ವಕ್ತಾರರಾದಂತಹ ಉಮೇಶ್ ಅವರೇ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಅಶ್ವಿನಿ ಶಂಕರ್ ಜಾಯ್ನ್ ಆಗಿದ್ದಾರೆ, ಮೇಡಮ್ ತಮಗೂ ಸ್ವಾಗತ. ಇನ್ನು ಹೈಕೋರ್ಟ್ ವಕೀಲರು ಹಾಗೂ SDPI ರಾಜ್ಯ ಸಮಿತಿ ಸದಸ್ಯರಾದಂತಹ ಮಜೀದ್ ಖಾನ್ ಜಾಯ್ನ್ ಆಗಿದ್ದಾರೆ, ಮಜೀದ್ ಖಾನ್ ಅವರೇ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ರಘು ದೊಡ್ಡೇರಿ ಅವರೇ, ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸಭೆ ನಡೆಸಿ ಇಷ್ಟೆಲ್ಲ ರಾದ್ದಾಂತ ಆಗಿ ಇಡೀ ಇದು ನ್ಯಾಷನಲ್ ಇಶ್ಯೂ ಆಗಿ ಪ್ರತಿಯೊಬ್ಬರು ಬಾಯಲ್ಲೂ ಬಂದ ಮೇಲೆ ಇವತ್ತು ಈ ಕ್ಷಣಕ್ಕೆ ಅವರು ಒಂದು ಮೀಟಿಂಗ್ ಮಾಡಿ ಹೇಳ್ತಾರೆ ಆಧಾರ್ ಕಾರ್ಡು ಮತ್ತು ಇನ್ನೊಂದು ಕಾರ್ಡ್ಗಳನ್ನು ನೋಡಿಬಿಟ್ಟು ನಾವು ಅವ್ರಿಗೆ ಪುನರ್ವಸತಿ ಕೆಡವೋಕ್ಕಿಂತ ಮುಂಚೆ ಅಲ್ಲಿ ಅರ್ಹರಿದ್ದಾರೆ ಅನ್ನುವಂತಹ ಒಂದು ಕನಿಷ್ಠ ಪರಿಜ್ಞಾನ ಅವ್ರಿಗಿರಲಿಲ್ವಾ? ಸರಿ, ಪ್ರಶ್ನೆ ಮುಗಿತು. ಓಕೆ, ಐ ಥಿಂಕ್ ಇವತ್ತೇನು ನಾವು ಬಿಜೆಪಿ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾನು ಏನು ಹೇಳ್ತಿದ್ದೀನಿ ಇದೆಲ್ಲ ತಿಪ್ಪೆ ಸಾರ್ಸಕ್ಕೆ ನಾನು ಟೈಮ್ ಕೊಡಲ್ಲ ನಿಮಗೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಬೇಕಾದ್ರೆ ನೀವು ಬಿಜೆಪಿ ಬೆಂಕೇರಿರಿ. ನಿಮ್ಮ ಪ್ರಶ್ನೆ ನೀವು ಬಿಜೆಪಿ ಬೆಂಕೇರೆ ನನಗೆ ಬೇಕಾಗಿಲ್ಲ. ಕೇಳಿಸ್ಕೊಳ್ಳಿ, ನಂಗೆ ಬಿಜೆಪಿ ಬೆಂಕೇರಿ ಬೇಕಾಗಿಲ್ಲ. ಸರ್ಕಾರ ಒಂದು ನಿಮಿಷ, ಬಿಜೆಪಿ ಕೇಂದ್ರ ಸರ್ಕಾರ ಈ ದೇಶದ ಸರ್ಕಾರ. ಓಕೆ, ಹಾಗಾಗಿ ನಾವೆಲ್ಲರೂ ಈ ದೇಶದ ಪ್ರಜೆಗಳು, ಹಾಗಾಗಿ ಉತ್ತರ ಕೊಡ್ಲೇಬೇಕಾಗ್ತದೆ. ಸರಿನಾ? ದಯವಿಟ್ಟು ಕೇಳಿಸ್ಕೊಳ್ಳಿ. ಇವತ್ತು ಏನು ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರು 2022 ದೇಶದಲ್ಲಿ ಗುಡಿಸಲು ಮುಕ್ತ ಭಾರತ ಮಾಡ್ತೀನಿ ಅಂತ ಏನ್ ಹೇಳಿದ್ರಲ್ಲ, ಆ ಗುಡಿಸಲು ಮುಕ್ತ ಭಾರತವನ್ನ ಮಾಡಿದಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬೆಂಗಳೂರು ಬರ್ತಿರ್ಲಿಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ಇವರ ವೈಫಲ್ಯ ಇವತ್ತು ಕಾಣ್ತದೆ. ಅದನ್ನ ಮೊದಲು ಮಾತಾಡಿ. ಎರಡನೇ ವಿಚಾರ, ಇವತ್ತು ಎರಡನೇ ವಿಚಾರ, ತಾವು ಪ್ರಶ್ನೆ ಕೇಳಿದ್ರಿ, ಗುಡಿಸಲು ಮುಕ್ತ ಭಾರತ ಮಾಡ್ತೀನಿ, ಯಾಕೆ ಗುಡಿಸಲಿದ್ದಾವೆ ಇನ್ನೂ? ಬಿಜೆಪಿ ಅಂತ ಮಾತಾಡ್ಕೊಂಡು ಜೀವನ ಕಳಿತೀರಿ. ಟೈಮ್ ಪಾಸ್ ಮಾಡಕ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂದ್ರೆ ಗುಡಿಸಲು ಮುಕ್ತ ಭಾರತ ಮಾಡ್ತೀನಿ ಏನ್ರಿ ಇದು? ಯಾವ್ದಕ್ಕೇನ್ರಿ ಉತ್ತರ? ಯಾವ್ದಕ್ಕೆ ಉತ್ತರ? ಏನ್ರಿ ಉತ್ತರ? ನಾನ್ ಕೇಳಿದ ಪ್ರಶ್ನೆ ಕ್ಲಿಯರ್ ಆಗಿದೆ ನೋಡಿ. ಈಗ ನಾನು ಇಲ್ಲ ರೀ, ನೀವೇನೇನೋ ಮಾತಾಡಿದ್ರೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಾ. ನಿಮ್ ಕಾಂಗ್ರೆಸ್ ಪಾರ್ಟಿ ಕಚೇರಿ ಒಳಗಡೆ ಬೇಕಾದ್ರೆ ನೀವು ಮಾತಾಡಿ. ಅದನ್ನ ಬಿಜೆಪಿಗೆ ನರೇಂದ್ರ ಮೋದಿ ಅವ್ರಿಗೆ ಹೋಗಿದ್ರೆ ನಿಮಗೆ ಮೈಲೇಜ್ ಸಿಗುತ್ತೆ, ಅಲ್ಲಿ ಉಕ್ಕೊಳ್ಳಿ, ಇಲ್ಲಿ ಅಲ್ಲ. ನಾನು 10 ಸೆಕೆಂಡ್ ಬಿಟ್ಟು ಆಲ್ರೆಡಿ ಮುಂದಕ್ಕೆ ಹೋಗಿದ್ದೆ. ಕೇಳಿಸ್ಕೊಳ್ಳಿ. ಸೊ ಇವತ್ತು ಏನು ಮಾನ್ಯ DK ಶಿವಕುಮಾರ್ ಅವರು ಇವತ್ತಲ್ಲಿ ಹೇಳಿದ್ದು, ಮನೆ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಎನ್ಕ್ರೋಚ್ ಯಾರೇ ಮಾಡಿದ್ರು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ. ಎನ್ಕ್ರೋಚ್ ಮಾಡಕ್ ಬಿಟ್ಟವ್ರು ಯಾರು? 2018-19 ಸಮಯದಲ್ಲಿ ಈ ಎನ್ಕ್ರೋಚ್ಮೆಂಟ್ ಶುರುವಾಗಿರ್ತಕ್ಕಂಥದ್ದು. ಇವ್ರು ಏನೋ ಹೇಳ್ತಾರೆ, ಒಂದು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಹೇಳ್ತಾ ಇದ್ರು, ಆ ಸ್ಯಾಟಲೈಟ್ ಇಮೇಜ್ ತಗೊಂಡ್ರೆ ಈಗಲೂ ನೀವು ಸ್ಯಾಟಲೈಟ್ ಇಮೇಜ್ ತಗೊಳ್ಳಿ, ಈಗಲೂ ಅಲ್ಲಿ ಇಮೇಜ್ ತೋರಿಸಲ್ಲ. ಕನ್ನಡ ಬರುತ್ತಲ್ಲ? ನಾನು ಕೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು? ನಾನು ಕೇಳಿದ ಪ್ರಶ್ನೆ ಇಷ್ಟೇ, ಯಾರು ಇಲ್ಲಿ ಎನ್ಕ್ರೋಚ್ ಮಾಡಕ್ಕೆ ಬಿಟ್ರು, ಎಷ್ಟು ವರ್ಷದಿಂದ ಎನ್ಕ್ರೋಚ್ ನಡೀತಾ ಇದೆ, ಇಲ್ಲಿ ಎನ್ಕ್ರೋಚ್ ಮಾಡಿರೋರು ನಮ್ಮವರ ಅಲ್ವಾ? ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನನ್ನ ಪ್ರಶ್ನೆ ವೆರಿ ಸ್ಟ್ರೇಟ್. ಇವಾಗ ಹೇಳ್ತಿದ್ದೀರಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕರೆಂಟ್ ಬಿಲ್ಲು ಎಲ್ಲ ನೋಡಿ ಅರ್ಹರಿಗೆ ಪುನರ್ವಸತಿ ಕಲ್ಪಿಸ್ತೀವಿ 1 ನಿಮಿಷ ಅಂತ ಹೇಳ್ತಿದ್ದೀರಲ್ಲ. ನೀವು ಡೆಮಾಲಿಷನ್ ಪುನರ್ವಸತಿಗೂ ಸಂಬಂಧ ಇಲ್ಲ. ಡೆಮಾಲಿಷನ್ ಮಾಡಬೇಕು. ಕೇಳಿಸ್ಕೊಳ್ಳಿ, ಅರ್ಹರು ಅಂದ್ರೆ ಭಾರತೀಯರು ಯಾರಿದ್ದಾರೆ, ವಸತಿ ಹೌದು, ಭಾರತೀಯರು ಯಾರು ಮನೆಗಳಿಲ್ಲ, ಮನೆಗಳಿಂದ ನಿರ್ದರ್ಶಕರಿದ್ದಾರೆ, ಅವರಿಗೆ ನಾವು ಅರ್ಹರು ಅಂತ ಕರಿತೀವಿ. ಆ ಆಧಾರದ ಮೇಲೆ ಜೀವನ ಮೂರಾಬಟ್ಟೆ ಮಾಡಿ, ಮೂರಾಬಟ್ಟೆ ಅಲ್ಲ, 1 ನಿಮಿಷ, ಅವ್ರ ಜೀವನ ಮೂರಾಬಟ್ಟೆ ಮಾಡಿ ಎಲ್ಲ ಮೂರಾಬಟ್ಟೆ ಅಲ್ಲ, ಅಲ್ಲಿರ್ತಕ್ಕಂಥ ಬಿಜೆಪಿ ಅವರು, ಬಿಜೆಪಿ ಸರ್ಕಾರದ ಆ ಸ್ಲಮ್ ಶೋಷಿತರು ಬಡವರ ಪರ ಅಂತ ನಾನು ಅನ್ಕೊಂಡಿದ್ದೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಅವತ್ತು ಆಯ್ತು 1 ನಿಮಿಷ ರೋಹಿಂಜಾ ಬರೀ ನೀವು ಮತ್ತೆ ಇಲ್ಲಿದ್ ಮಾತಾಡ್ರಿ ಅಂದ್ರೆ ನೀವು ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಬಾಂಗ್ಲಾಗ್ ಹೋಗ್ತೀರಿ, ಇಲ್ಲಾದ್ರೂ ಪಾಕಿಸ್ತಾನಕ್ಕೆ ಹೋಗ್ತೀರಿ. ಚಾಳಿ ನಿಮ್ಗೆ. 1 ನಿಮಿಷ ಕೇಳಿಸ್ಕೊಳ್ರಿ. ನೀವು ಬಡವರ ಪರ ಆದ್ರೆ ಬಡವರ ಪರ ಕೇಳಿಸ್ಕೊಳ್ಳಿ. ಅಯ್ಯೋ ಕೇಳಿಸ್ಕೊಳ್ಳಿ ಸ್ವಾಮಿ, ಹೇಳಿ. ನೋಡಿದೀವಿ ನಿಮ್ಮ ಎನ್ಕ್ರೋಚ್ಮೆಂಟ್ ಎಲ್ಲ ನಿಮ್ಮ ಹಳೆ ಸಿದ್ದರಾಮಯ್ಯನವ್ರ ಗವರ್ನಮೆಂಟ್ ಅಲ್ಲಿ ತಾಕತ್ ತೋರಿಸಿ ಅರ್ಧಕ್ಕೆ ತಡ್ರಿ ದೊಡ್ಡವ್ರ ಬಿಲ್ಡಿಂಗ್ ಗಳನ್ನ ಕೆಡವಾಕ್ ಹೋಗಿ ಅರ್ಧಕ್ಕೆ JCB ವಾಪಸ್ ಕರ್ಸ್ಕೊಂಡಿರೋದೆಲ್ಲ ನಾವು ನೋಡಿವಿ. ಈ ನಾಟಕ ದಿಮಾಕ್ ಎಲ್ಲ ನಾವು ನೋಡಿವಿ. 1 ನಿಮಿಷ ಕೇಳಿಸ್ಕೊಳ್ಳಿ. ಇವತ್ತು ಏನು ಆ ಒಂದು ಕೋಗಿಲು ಲೇಔಟ್ ನಲ್ಲಿ ಮನೆಗಳನ್ನ ಕೆಡವಿದಿರಿ, ಬೆಳಗಿನ ಜಾವ 4 ಗಂಟೆ
ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಷ್ಟು ಚಳಿ ಇತ್ತು ಆವತ್ತು ಅಂತಂದರೆ ಬಿಡ್ರಿ. ಅವರು ಒಂದು ನಿಮಿಷ, ಅವರು ಮುಸಲ್ಮಾನರು, ಅವರು ದಲಿತರು, ಅವರು ಭಿಕ್ಷುಕರು, ಅವರು ಫಕೀರರು, ಅವ್ರ ದರ್ಬೇಸಿಗಳು, ಊರೂರು ಅಡ್ಡಾಡೋರು, ಅವ್ರು ಯಾರೇ ಆಗಿರ್ಬೋದು, ಅವರು ಬೇಸಿಕಲಿ ಅವರು ಮನುಷ್ಯರು, ನಮ್ಮಂತೆ ಮನುಷ್ಯರು. ಅವರು ದಿಕ್ಕು ದೆಸೆ ಇಲ್ಲದೆ ಇರುವಂಥ ಭಿಕ್ಷುಕರು ನೋಡಿ ಅಯ್ಯೋ ಪಾಪ ಅನ್ನುವಂಥ ಜನ ನಾವು. ನೀವು ಬಡವರ ಪರ, ದೀನರ ಪರ, ಶೋಷಿತರ ಪರ, ದಿಕ್ಕು ದೆಸೆ ಇಲ್ದವ್ರ ಪರ. ನೀವು ಸರಿ ಬೆಳಗಿನ ಜಾವ 4 ಗಂಟೆಗೆ ಕೆಡವಕ್ಕೆ ಹೋದ್ರಲ್ಲ ಪಾಪ, ಅವ್ರ ಜೀವನವನ್ನೇ ಮುರಾಬಟ್ಟಿ ಮಾಡಿದ್ರಿ, ಅವ್ರ ಮನೆಗಳನ್ನು ಒಡೆದಾಕಿದ್ರಿ, ಅವ್ರ ಕೈಗೆ ಏನೂ ಇಲ್ದಂಗೆ ಅವ್ರನ್ನ ಮಾಡಿ ಈಗ ಅರ್ಹರಿಗೆ ಪುನರ್ವಸತಿ, ಈಗ ಅರ್ಹರಿಗೆ ಪುನರ್ವಸತಿ. ಏನ್ ಡ್ರಾಮಾ ನೋಡಿ, 15 ನೋಟಿಸ್ಗಳನ್ನ ಸರ್ವ್ ಮಾಡಿದೀವಿ. ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ನಾವು. 2024ರಿಂದ ಇಲ್ಲಿವರೆಗೆ 15 ನೋಟಿಸ್ಗಳನ್ನ ಕೊಟ್ಟಿದ್ದೇವೆ, ಸರ್ವ್ ಮಾಡಿದೆ. ಈ ಎನ್ಕ್ರೋಚ್ಮೆಂಟ್ ಅನ್ನ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಎನ್ಕ್ರೋಚ್ಮೆಂಟ್ ಅನ್ನ ತೆಗೆದಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಒಂದೇ ಅಲ್ಲ, ಎಲ್ಲಾ ಸರ್ಕಾರಗಳು ತೆಗೆದಿದ್ದಾವೆ. ಯಾರು ಕೊಟ್ಟಿದ್ವಿ? ಅವ್ರನ್ನ ಒಕ್ಲೆಪ್ಸಿದಿರಿ ತಾನೆ? ಒಕ್ಲೆಪ್ಸಿರೋದಲ್ಲ, ಸರ್ಕಾರದ ಜಮೀನನ್ನು ವಾಪಸ್ ತಗೊಂಡಿದ್ದೀವಿ. ಹೌದು, ಇದೊಂದೇ ಅಲ್ಲ, ಈ ರೀತಿ ಪುನರ್ವಸತಿ ಯಾಕೆ? ಎಸ್, ಪುನರ್ವಸತಿ ಯಾಕೆ ಅಂತಂದ್ರೆ ಅವರಲ್ಲಿ ನೀವು ಮಾಡಿ ಹೊಡೆದಿದ್ರೆ ನಿಮ್ಮನ್ನ ಮಾಡಿ ಪುನರ್ವಸತಿ ಮಾಡಿ ಹೊಡೆದಿದ್ರೆ ಇದು ಒಂದು ಈ ಬಡವರ ಪರ ಸರ್ಕಾರ ಅಂತಿದ್ರೆ ಅಂತೇಳಿ ಇಲ್ಲಿ ಪುನರ್ವಸತಿ ಕಲ್ಪಿಸೋದಂತೆ. ಎಲ್ಲದಕ್ಕೂ ನಿಮ್ಗೆ ಬೇರೆ ರಾಜ್ಯದವ್ರು ಹೇಳ್ಬೇಕಾ? ನಿಮ್ಗೆ ನಿಮಿಷ, ಬೇರೆ ರಾಜ್ಯದವ್ರು ಯಾರು ಹೇಳ್ತಾರೆ ನಮ್ಗೆ? ನಮ್ಮ DK ಶಿವಕುಮಾರ್ ಸರ್ ಅವರು, ಸಿದ್ದರಾಮಯ್ಯ ಅವರು, ಪಿಣರಾಯಿ ವಿಜಯ್ ಅವರು ಹೇಳಿದ್ದಾರೆ, ನಿಮ್ಮ ರಾಜ್ಯದ ಉಸಾಬರಿ ನೀವು ನೋಡ್ಕೊಳ್ಳಿ, ನಮ್ಮ ರಾಜ್ಯ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಉಸಾಬರಿಗೆ ನೀವು ಬರಬೇಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ AAC ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿ ಕೇಳಿಸ್ಕೊಳ್ಳಿ, ಅವರು ಪಕ್ಷದ ಒಂದ್ ನಿಮಿಷ ರಾಧವ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಅವರು DK ಶಿವಕುಮಾರ್ ಪಕ್ಷದ ಅಧ್ಯಕ್ಷರಿಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಪಕ್ಷದ ಜವಾಬ್ದಾರಿ ಏನವ್ರು ಮಾಡಿದ್ದಾರೆ, ಸಿದ್ದರಾಮಯ್ಯವ್ರಿಗೆ ರಿಪೋರ್ಟ್ ಕೊಡಿ ಅಂತ ಕೇಳಿಲ್ಲ, ಸರ್ಕಾರಕ್ಕೆ ಕೇಳಿಲ್ಲ. ಪಕ್ಷದಲ್ಲಿ ಏನೋ ಒಂದು ಬೆಳವಣಿಗೆ ನಡೀತಾ ಇದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಜವಾಬ್ದಾರಿ ಇದೊಂದೇ ಅಲ್ಲ. ಹಿಂದೆ ಕೂಡ ಇದೇ ಪ್ರಶ್ನೆ ಕೇಳಿದ್ರಿ, ಸುರ್ಜೇವಾಲಾ ಅವರು ಬಂದು MLA ಜೊತೆ ಮೀಟಿಂಗ್ ಮಾಡಿದ್ರೆ ಇವ್ರಿಗೇನ್ ಸಂಬಂಧ ಅಂತ. ನಮ್ಮ ಪಕ್ಷದ ನಾಯಕರ ಜವಾಬ್ದಾರಿ, ನಮ್ಮ ಪಕ್ಷದಿಂದ ಗೆದ್ದಿರ್ತಕ್ಕಂಥವ್ರಿಗೆ ನಮ್ಮ ಜವಾಬ್ದಾರಿ ಮಾಡೇ ಮಾಡ್ತಾರೆ. ಆಯ್ತು, ನಿಮ್ KC ವೇಣುಗೋಪಾಲ್ ಅವ್ರಿಗೆ ತಾಕತ್ತು ಶಕ್ತಿ ಇದ್ರೆ ಅಲ್ಲಿ ಪಿಣರಾಯಿ ವಿಜಯನ್ ಜೊತೆ ಫೈಟ್ ಮಾಡಿ ಅಲ್ಲಿ ಸಿಎಂ ಪಕ್ಷದ ಆಂತರಿಕ ವಿಚಾರದಲ್ಲಿ ತಲೆ ಹಾಕಿದ್ದಾರೆ. ಅವರಿಗೆ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ನಿಮ್ಮ ಪಕ್ಷದ ನಿಮ್ಮ ಸರ್ಕಾರ ನಿಮ್ಮ ರಾಜ್ಯದ ಉಸಾಬರಿಗೆ ಬರಬೇಡಿ, ನಮ್ಮ ರಾಜ್ಯದ ಉಸಾಬರಿಗೆ ಅಂತ. ನೋಡಿ, KC ವೇಣುಗೋಪಾಲ್ ಅವರಿಗೆ ತಮ್ಮ ಅಧಿಕಾರವನ್ನ, ತಮ್ಮ ದರ್ಪವನ್ನ ನಮ್ಮ ರಾಜ್ಯದ ಮೇಲೆ ಹೇರಿ, ಮಾತಾಡಿದ ಮೇಲೆ ಮಾತಾಡ್ರಿ, ನಾನ್ ಮಾತಾಡಿದ ಮೇಲೆ ಮಾತಾಡ್ರಿ, ತಪ್ಪಿದ್ರೆ ತಪ್ಪನ್ರಿ, ಸರಿ ಇದ್ರೆ ಸರಿ ಅನ್ರಿ. KC ವೇಣುಗೋಪಾಲ್ ಅವರು ಕೇರಳಕ್ಕೆ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದರೆ, ತಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ರಾಜ್ಯ ಕಾಂಗ್ರೆಸ್ನ CM DCM ಮೇಲೆ ಒತ್ತಡ ಹಾಕಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತೀನಿ ಅಂತಂದರೆ